ಇವೆರಡ ಸಂಖ್ಯೆಗಳ ಮಾತ್ರ ಕೊಟ್ಟಂತಹ ಬಹುಪದೋಕ್ತಿಯನ್ನ ಅಥವಾ ಇಲ್ಲಿ ಕಾಣುವಂತಹ ಬಹುಪದೋಕ್ತಿಯನ್ನ ಸೊನ್ನೆ ಮಾಡಬಲ್ಲವು. ಆ ಸೊನ್ನೆ ಮಾಡಬಲ್ಲಂತಹ ನಿಯಮವೇ ಶೂನ್ಯತೆ. ಹಾಗಾಗಿ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬಹುದು. That is the reason. Yes, I hope it's clear to you. ನಿಮ್ಗೆ ಇದು ಅರ್ಥ ಆಯ್ತು ಸರ್? ಅರ್ಥನೂ ಆಗೈತ್ರಿ. ಬಟ್ ಒಂದ್ ಕೊಟ್ಟನಂದ್ರೆ ಇದನ್ನೆಲ್ಲ ಬಿಡಿಸೋದೇನೈತೆ, ಇದು ಜಂಜಾಟ್ ನಮಗ್ ತಿಳಿನೂರು ಇದೆ. ಇಂಥವೆಲ್ಲ ಬಿಡಿಸ್ ಏನಾದ್ರೂ ಶಾರ್ಟ್ ಟ್ರಿಕ್ ಏನಾರ ಐತನ? ಐತಿ, ಆರಾಮ್ಸೆ ಐತಿ, ಶಾರ್ಟ್ ಟ್ರಿಕ್ ಐತಿ. ಸರ್ ಏನ್ರಿ ಶಾರ್ಟ್ ಟ್ರಿಕ್? ನಮಗ್ ಈಗ ಒಂದ್ ಸ್ವಲ್ಪ ಖುಷಿ ಆಗಕೈತು. ನಮ್ಗೆ ಟ್ರಿಕ್ ಅಂದ್ರನ ಖುಷಿ, ಯಾಕಂದ್ರೆ ನಾವು ಬಡ್ಡಿ ಅಂತ ಹಂಗ ಬಂದವ್ರಿ. ಮೊದಲಾದ್ರೂ ನಾವು ಟ್ರಿಕ್ಗಳು ಅಂದ್ರೆ ನಮ್ಗೆ ಹ್ಯಾಪಿ ಆದ ಫೀಲ್ ಬರ್ತದೆ. ನಮ್ಗೆ ಏನಾರ ಕಸಕ್ನ ಗುಸುಕ್ನ ಹೇಳೋದಿದ್ರೆ ನಮ್ಗೆ ಹೇಳ್ರಿ. ಬಟ್ ಐತೆ ಟ್ರಿಕ್ ಐತೆ, ಇಲ್ಲ ನಂಗಿಲ್ಲ. ಬಟ್ ಈ ಟ್ರಿಕ್ ಯಾವಾಗ ವರ್ಕ್ ಆಕೈತೆ ಅಂದ್ರೆ ವೆನ್ ಎ ಈಸ್ 1, ವೆನ್ ಎ ಈಸ್ 1 ದೆನ್ ದಿಸ್ ಟ್ರಿಕ್ ಈಸ್ ವರ್ಕ್. ಯಾವಾಗ ಎಕ್ಸ್² ನ ಸಹಗುಣಕ 1 ಆಗಿರ್ತದೆಯೋ ಅಂದ್ರೆ ಎಕ್ಸ್² ಅಟ್ಟ ಸಿಂಗಲ್ ಶೇರ್ ಇರ್ತದಲ್ಲ, ಅವಾಗಟ್ಟ ಈ ಟ್ರಿಕ್ ವರ್ಕ್ ಆಗ್ತದ. ಸರ್ ಏನ್ರಿ ಟ್ರಿಕ್? ಏನ್ ಹೇಳ್ರಿ? ಕ್ವಶನ್ ಏನದ? x² + 5x + 6. ಈಗ ಗಮನಿಸ್ರಿ, ಈ ಪದವನ್ನ ಅಷ್ಟ ನೋಡ್ಕೊಂತ ಇರ್ಬೇಕು ನಾವು. ಈ ಟ್ರಿಕ್ ಪ್ರಕಾರ ಮಾಡತಾನೆ ಈಗ ಅದೆಲ್ಲ ಟ್ರೆಡಿಷನಲ್ ಪದ್ಧತಿ ಪ್ರಕಾರ ನಮ್ಮ ಹಿರಿಯರು ಬ್ರಹ್ಮಗುಪ್ತ ಆರ್ಯಭಟ ಏನ್ ಹೇಳ್ತಾರ ಆ ಪದ್ಧತಿ ಪ್ರಕಾರ ಮಾಡಿದ್ದೆ. ಆಕ್ಚುಲಿ ಇದನ್ನ ಅವ್ರು ಮಾತಾಡಿದ ಅವರು ಬೀಜ ಪದೋಕ್ತಿ ಮತ್ತು ಅವರು ಬೀಜಗಣಿತದ ವಿಚಾರಧಾರೆಗಳನ್ನ ಹೊಂದಿದ್ರ. ಬರೇ ಅರಬ್ ದೇಶದ ಮೊಹಮ್ಮದ್ ಅಲ್ ಖ್ವಾರಿಜ್ಮಿ ಅಟ್ಟ ಅಲ್ಲ, ಏನೋ ನಮ್ಮ ಪಠ್ಯ ಪುಸ್ತಕಗಳು, ಏನೋ ಗೂಗಲ್ ಇಂಟರ್ನೆಟ್ ಹೇಳ್ತೈತೆ ಅವನ ಬಗ್ಗೆ. ಬಟ್ ಭಾರತದ ಗಣಿತ ಶಾಸ್ತ್ರಜ್ಞರು ಗಣಿತದ ಎಲ್ಲಾ ವಿಭಾಗಗಳ ವಿಚಾರಧಾರೆಯನ್ನ ಹೊಂದಿದ್ರು ಅನ್ನೋದು ಬರಿಬಾರ್ದು ನಾವು. ಆರ್ಯಭಟ ತನ್ನ ಆರ್ಯಭಟಿಯ ಮೂಲಕ ತ್ರಿಕೋಣಮಿತಿಯ ವಿಚಾರಗಳನ್ನ ಬರ್ದಾನ್ರಿ. ತ್ರಿಕೋಣಮಿತಿ ಮಟ್ಟನು ಆಗಿನ ಕಾಲದ ಜ್ಞಾನವನ್ನ ಅವ್ರು ಪಡೆದಿದ್ರು. ಹಾಗಾಗಿ ನಾ ತ್ರಿಕೋಣಮಿತಿ ಪಟಾಳ ಭಾರಿ ಚಂದ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಟ್ರಿಗ್ನಾಮೆಟ್ರಿ ಹೆಂಗ್ ಟ್ರಿಗ್ನಾಮೆಟ್ರಿ ಬಂತು, ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಲೆಸನ್. ಓಕೆ, ಈ ಕಡೆ ಬರ್ರಿ. ಈಗ ಸರ್ ಹಿಂಗೈತಿ ಕ್ವಶನ್, ಹಿಂಗೆಲ್ಲ ಮಾಡಿದ ನಾವು ಟ್ರೆಡಿಷನಲ್ ಮೆಥಡ್ ಎಲ್ಲ ನಮ್ಗೆ ಅರ್ಥ ಆಗೈತಿ. ಏನೇನ ಇಂಟ್ರೆಸ್ಟಿಂಗ್ ಮಾಡಿ ಈಗ ಒಟ್ಟು ಶಾರ್ಟ್ ಕಟ್ ಹೇಳ್ರಿ. ಕ್ವಶನ್ ಹಿಂಗ್ ಕೊಟ್ರ, ಈಗ ನೀ ಇದಕ್ಕೆ ರೌಂಡ್ ಹಾಕೊಂಡ್ಯಾ, ಈಗ ಇದನ್ನು ವಿಭಜನೆ ಮಾಡಬೇಕು. ಈ ಪದ ಬರಬೇಕು, ಕೂಡ್ಸಿರ ಅಥವಾ ಕಳೆದ್ರ ಚಿಹ್ನೆ ಗುಂಟ ಕರೆಕ್ಟ್ ಆಗಿ ಬರ್ಬೇಕು. ಸರ್ ಹೆಂಗ್ ಮಾಡುದ್ರಿ? 2 ಮೂರ್ಲೆ 6, 2 3 ಕೂಡ್ಸಿರ 5. ಹಾಗಾದ್ರೆ +2 +3, 2 ಮೂರ್ಲೆ 6, 2 3 ಕೂಡ್ಸಿರ 5. ಇಷ್ಟ ಮಾಡಿರ ಸಾಕು, ಲೆಕ್ಕ ಮುಗೀತು. ಸರ್ ಹಂಗ ಲೆಕ್ಕ ಮುಗಿತ್ರಿ? ಇದ್ರ ಶೂನ್ಯತೆ ಬೇಕಾಯ್ತು ನನಗ. ಶೂನ್ಯತೆ ಬೇಕಾಯ್ತ? ಬಂದಂತಹ ಇವುಗಳನ್ನೇ ಚಿಹ್ನೆ ಚೇಂಜ್ ಮಾಡಿ ಬರೆದು ಬಿಡಪ್ಪ ರಾಜ, ಬರೆದು ಬಿಡು. ಇತರ ಶೂನ್ಯತೆಗಳು. -2 -3. ಶಾರ್ಟ್ ಟ್ರಿಕ್, ಬಡ್ನ ಶಾರ್ಟ್ ಟ್ರಿಕ್, ಗಸಕ್ನ ಶಾರ್ಟ್ ಟ್ರಿಕ್. ಕ್ಲಿಯರ್? ಎಲ್ಲಕ್ಕೂ ಅಪ್ಲೈ ಆಕೈತೆ. ಬಟ್ ಕಂಡೀಷನ್ ಬರಿಬಾರ್ದು. x 1 ಇರ್ಬೇಕು, ಅಂದ್ರೆ x² ನ ಸಹಗುಣಕ 1 ಇರ್ಬೇಕು. ಎಲ್ಲಕ್ಕೂ ಅಪ್ಲೈ ಆಕೈತೆ. ಸರ್ ಇನ್ನೊಂದು ಮಾಡಿ ತೋರಿಸ್ರಿ ಹಿಂಗ ಅಪ್ಲೈ ಆಗುವಂಗ. ಫಾರ್ ಎಕ್ಸಾಂಪಲ್ ಇನ್ನೊಂದು ಮಾಡೆಲ್ ಕ್ವಶನ್ ತಗೋತ ನೋಡ್ರಿ. x² + 7x + 10 ಅಂತ ಐತೆ. ಓಕೆ, ಬಟ್ ನಾ ಸ್ಪೀಡ್ ಕ್ವಿಕ್ ಆಗಿ ಮಾಡ್ತಾನೆ ನೋಡ್ರಿ. 10 ತಗೋಬೇಕು, 10 ನೋಡಿಬೇಕು, 7 ಬರಬೇಕು. ದಟ್ ಇಸ್ ನಥಿಂಗ್ ಬಟ್ ವಾಟ್? 5 2 2 5 2 5 10, 2 5 ಕೂಡಿಸಿರ 7. ಹಾಗಾದ್ರೆ +2 + 5 ಶೂನ್ಯತೆಗಳೇನು? -2 and -5. These are the zeros of this quadratic polynomial. These are the zeros. ಇವ ಆ ಪಾಲಿನಾಮಿಯಲ್ ನ ಆ ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತಾವ. ಸರ್ ಟ್ರೆಡಿಷನಲ್ ಮೆಥಡ್ ದಾಗ ಇದನ್ನ ಏನಾರ ಬಿಡಿಸಬಹುದನ್ರಿ? ಬಿಡಿಸಬಹುದಲ್ಲ, ಏನೇನು ಪ್ರಾಬ್ಲಮ್ ಇಲ್ಲ. ಟ್ರೆಡಿಷನಲ್ ಮೆಥಡ್ ದಾಗೂ ಬಿಡಿಸಬಹುದು. x² + 7x + 10, x² + 7x + 10. ಓಕೆ, ಟ್ರೆಡಿಷನಲ್ ಮೆಥಡ್ ಬಿಡಿಸುವಾಗ ವಾಟ್ ಈಸ್ a 1, ವಾಟ್ ಈಸ್ b 7, ವಾಟ್ ಈಸ್ c 10. a × c 10 ಒಂದ್ಲೆ 10, 10 ನೋಡ್ಕೋಬೇಕು, ನಡಕಿನ ಪದ ಬರಬೇಕು. 2 5 10, 2 5 ಕೂಡಿಸಿರ ಕೂಡ 7. 2 5 10, 2 5 ಕೂಡಿಸಿರ 7. ಇವ ಪದಗಳನ್ನ ಅಲ್ಲಿ ತಗೊಂಡ್ ಹೋಗ್ತಾನೆ. x² + 2x + 5x + 10. ಈ ಪದ ಸೇಮ್ ಬರಿಬೇಕು. ನಡಕಿನ ಪದ ಅಟ್ಟ ವಿಭಜನೆ ಮಾಡಿ ನಂಗ ಮಿಡ್ ಟರ್ಮ್ ಸ್ಪ್ಲಿಟ್ ಮೆಥಡ್, ನಡಕಿನ ಪದವನ್ನ ವಿಭಜಿಸುವ ನಿಯಮ. ಓಕೆ, ಇನ್ ದಿಸ್ ಕಂಡೀಷನ್ ಈ ಎರಡು ಪದಕ್ಕ ಕಾಮನ್ ತಕ್ಕುವಂತಹ ಪ್ರಕ್ರಿಯೆಯನ್ನ ಮಾಡಬೇಕು. x² + 2x ಏನಾಗ್ತದ? x ಕಾಮನ್, x + 2 ಒಳಗೆ ಉಳಿತು. ಇಲ್ಲಿ 5 ಕಾಮನ್, 5ರ ಮ್ಯಾಗ 5 ಐತಿ, 10 ಐತಿ. ಮತ್ತೆ 5 ಹಂಗ ಕಾಮನ್ ಅಂತ ನನಗ ಹೋಗದೆ ಮತ್ತೆ ಗುಳಿಗೆ 5 ಕಾಮನ್ ಒಳಗ x + 2. ಸರ್ 2 ಹೆಂಗ್ ಬಂತ್ರಿ? 5 × x 5x, 5 2 10. ರಿವರ್ಸ್ ತಗೋ ಕರೆಕ್ಟ್ ಇರ್ಬೇಕ. ಪ್ರತಿಯೊಂದು ರಿವರ್ಸ್ ಚೆಕ್ ಮಾಡ್ಕೊತ ಹೋಗ್ಬೇಕ. ರಿವರ್ಸ್ ಪ್ರೊಸೆಸ್ ಕರೆಕ್ಟ್ ಬರುವಂಗಿದ್ರೆ ಅಷ್ಟ ಅದನ್ನ ಅಪ್ಲಿಕೇಬಲ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಕಾಮನ್ ಆಗಿ 8 ಟರ್ಮ್ ಬರ್ತದೆ, x + 2, ಇಲ್ಲಿ x + 5. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ ದಟ್ ಪಾಲಿನಾಮಿಯಲ್. ಫ್ಯಾಕ್ಟರ್ಸ್ ಕೇಳ್ತಿರ್ತಾನ ನಮ್ಮ ಎಕ್ಸಾಮ್. ಫ್ಯಾಕ್ಟರ್ಸ್ ಅಂದ್ರೆ ಇವ. zeros ಅಂದ್ರೆ ಒಂದು 0 ಮಾಡ್ಬೇಕು. x + 2 = 0 and
x plus 5 is equal to 0. In this situation, x is equal to plus 2. ಆಚೆ ಕಡೆ ಹೋತು ಅಂದ್ರೆ minus 2. 1, 0. Plus 5 ಆಚೆ ಕಡೆ ಹೋತು ಅಂದ್ರೆ minus 5. This is another 0. So nothing but what? ಇದೇ ನಾವು ಆನ್ಸರ್ ಮಾಡಿದ್ದಿಲ್ಲ. minus 2, minus 5. minus 2, minus 5. Okay. I hope ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸರ್ ಇದೆಲ್ಲ ಓಕೆ, ಶೂನ್ಯತೆಗಳು ಬಂದು ಶೂನ್ಯತೆಗಳಿಗೂ ಮತ್ತು ಕೊಟ್ಟಂತಹ ಸಹಗುಣಕಗಳಿಗೂ ಏನಾದ್ರೂ ಸಂಬಂಧ ಐತನ ಅಥವಾ ನಾವು ತಾಳೆ ನೋಡ್ಬೋದನ, ನಾವು ಮಾಡಿದಿಲ್ಲ ಯಾಕೆ ಕರೆಕ್ಟ್ ಅಂತ ಹೇಳಿ ಹೆಂಗ ತಾಳೆ ನೋಡಕ್ ಏನಾರ ಐತನ, ರಿಚೆಕ್ ಏನಾರ ಮಾಡ್ಬೋದನ? ಮಾಡಬಹುದಲ್ಲ. ರಿಚೆಕ್ ಮಾಡುವಂತಹ ಮೆಥಡ್ ಅನ್ನ ನಾವ್ ಏನಂತ ಕರಿತೇವೆ ಅಂದ್ರ ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗೂ ಇರುವಂತಹ ಸಂಬಂಧಗಳು. ಫಾರ್ ಎಕ್ಸಾಂಪಲ್, ವಿ ಗೋ ಟು ದ ಕಾನ್ಸೆಪ್ಟ್ ಆಫ್ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೊಯಿಫಿಷಿಯಂಟ್ಸ್. ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೊಯಿಫಿಷಿಯಂಟ್ಸ್. ಸರ್ ಏನ್ ಹೇಳ್ತದ? ಶೂನ್ಯತೆ ಮತ್ತು ಸಹಗುಣಕಗಳ ನಡುವೆ ಹೆಂಗ ಸಂಬಂಧ ತಾಳೆ ಹೊಂದುತ್ತದ, ಅಥವಾ ಶೂನ್ಯತೆ ಮತ್ತು ಸಹಗುಣಕಗಳ ನಡುವೆ ಯಾವ ರೀತಿಯಾದಂತ ರಿಲೇಷನ್ ಐತಿ, ನಮಗೆ ಏನಾದ್ರೂ ಇಲ್ಲಿ ರಿಚೆಕ್ ಮೆಥಡ್ ವರ್ಕ್ ಆಕೈತನ? 100% ವರ್ಕ್ ಆಕೈತಿ. ಹಾಗಾದ್ರೆ ಏನ್ ಹೇಳ್ತದ? ಎರಡು ನಿಯಮಗಳದಾವ ಅಥವಾ ಎರಡು ಸೂತ್ರಗಳ ಅಂತ ಹೇಳಿ ಕರಿಬಹುದು. ಶೂನ್ಯತೆಗಳ ಮೊತ್ತ ಬಂದಂತ ಯಾವುದೇ ಕ್ವಶನ್ ನ ಶೂನ್ಯತೆಯ ಮೊತ್ತ ಇಸ್ ನಥಿಂಗ್ ಬಟ್ ಸಮ್ ಆಫ್ ಝೀರೋಸ್. ಸಮ್ ಆಫ್ ಝೀರೋಸ್. ದಿ ಸಮ್ ಆಫ್ ಝೀರೋಸ್ ಇಟ್ಸ್ ವಾಟ್? ಅಲ್ಫಾ ಪ್ಲಸ್ ಬೀಟಾ. ಸರ್ ಏನ್ರಿ ಇದು ಅಲ್ಫಾ ಬೀಟಾ ಗಿಟಾ ಅನ್ನಕತ್ರಿ? ಏನಿವ? ಇವು ಗ್ರೀಕ್ ಸಿಂಬಾಲ್ಗಳು. ನಾವಿಲ್ಲಿ ಶೂನ್ಯತೆಗಳನ್ನ ಎಕ್ಸ ಅಂತ ತಗೊಂಡಿರ್ತವಲ್ಲ, ಹೊಳ್ಳೆ ಮಳೆ ಅದನ್ನ ತಗೋದ್ ಸರಿ ಅನ್ಸಂಗಿಲ್ಲ. ಒಂದು ಶೂನ್ಯತೆಯನ್ನ ಅಲ್ಫಾ ಅಂತಾನಿ, ಇನ್ನೊಂದು ಶೂನ್ಯತೆಯನ್ನ ಬೀಟಾ ಅಂತ ಹೇಳಿ ಕರಿತಾನೆ. ಜಸ್ಟ್ ಅದಕ್ಕೆ ಹೆಸರು ಕೊಡತನ್ನ. ಈಗ ಮನ್ಯಾಗ ಹೆಂಗ ಮಕ್ಕಳಿಗೆ ಹೆಸರು ಕೊಡ್ತಾರಲ್ಲ ನಾವು, ಪಿಂಕಿ, ಡಂಕಿ, ಮಂಕಿ ಅಂತ ಹೇಳಿ. ಒಂದನೇ ಮಗಳಿಗೆ ಪಿಂಕಿ ಅನ್ನೋದ, ಎರಡನೇ ಮಗಳಿಗೆ ಡಂಕಿ ಅನ್ನೋದ, ಮೂರನೇ ಮಗ ಹುಟ್ಟಿದಂದ್ರೆ ಅವ್ನಿಗೆ ಏನ್ ಬ್ಲಾಕ್ ಡಾಗ್ ಅನ್ನೋದ, ಏನಾರ ಅನ್ನೋದ. ಹಿಂಗೇನ್ ಮಕ್ಕಳಿಗೆ ಏನ್ ಅನ್ನಂಗಿಲ್ಲ. ಹಂಗ ಬಾಳ ಮುದ್ಲೆ ಹೆಸರು ಇಟ್ಟಿರ್ತಾರೆ. ಎತ್ತಾರಿಗೆ ಹೆಗಣ ಮುದ್ಲ ಹಂಗ ಮುದ್ದು ಬಂದಿರ್ತೈತೆ ಅಂದ್ರೆ ನಮ್ಮ ಮಕ್ಕಳ ಮತ್ತ ಅವ್ರ ಒಂದ್ ತಪ್ಪು ಮಾಡ್ಲಿ, ಒಂದ್ ಒಪ್ಪು ಮಾಡ್ಲಿ, ಏನಾಗ್ಲಿ ನಡೀತೈತೆ ನಮ್ಮವ್ರಲ್ಲ ಅವ್ರು. ಓಕೆ, ಮಂದಿ ಮಕ್ಕಳು ಮಾಡ್ರಿ ಆಗ್ಬಿಡ್ರು ನಮ್ಗೆ. ಇದು ಅಲ್ಪ, ಇದು ಬಿಟ್ಟ ಸಾಲ್ಯಾಗ ತಿರ್ಬೇಡ ಬಿಡಿ ಅವ್ರನ್ನ. ಅದು ಸಾಲ್ಯಾಗ ಮಕ್ಕಳು ನೋಡ್ರ ಹಿಂಗ್ ಮಾಡುದ, ತಿರ್ಬೇಡ ಕಪಾಳ ಬಿಡಿದ, ಮನಿಗ್ ಬಂದ ಚಿನ್ನು ಮುದ್ದು ಚಿನ್ನು ಏನ್ ಮಾಡತ್ತೆ ಅಂತ ಹೇಳಿ ಈ ಹುಡುಗನ್ ರಬ್ಸೋದ. ಅದೇ ಸಾಲ್ಯಾಗ ಮಾಡಲ್ಲ ಅವರು ನಮ್ಮ ಮಕ್ಕಳ. ಈ ಕಡೆ ಬರ್ರಿ, ಅಲ್ಫಾ ಅಂಡ್ ಬೀಟಾ ಇವುಗಳಿಗೆ ಹೆಸರು ಕೊಟ್ಟಿನ, ಅಲ್ಫಾ ಮತ್ತು ಬೀಟಾ. ಈ ಅಲ್ಫಾ ಮತ್ತು ಬೀಟಾ ಅಂದ್ರೆ ಈ ಶೂನ್ಯತೆಗಳ ಮೊತ್ತ ಸಹಗುಣಕಗಳ ಯಾವುದಕ್ಕೆ ತಾಳೆ ಹೊಂತದ ಅಂದ್ರೆ ಯಾವಾಗ್ಲೂ -b/a. ಸರ್ ಏನ್ರಿ ಇದ? ನನಗೆ ಯಾಕೋ ಒಂದ್ ಸ್ವಲ್ಪ ಗೊತ್ತಾಗ್ಲಿಲ್ಲ. ಏನಿಲ್ಲ, ಬಹಳಷ್ಟು ಗೊಂದಲ ಪಡ್ಕೊಂತದ ಏನಿಲ್ಲ. ಶೂನ್ಯತೆಗಳನ್ನ ಕೂಡ್ಸಿದಿ ಅಂದ್ರ ನಿನಗದ ಎಲ್ಲಿ ತಾಳೆ ಹೊಂತಿರ್ತೈತಿ ಅಂದ್ರ ಅದ ಕ್ವಶನ್ ವರ್ಗ ಸಮೀಕರಣದ ಪ್ರಶ್ನೆ ಏನಿರ್ತದಲ್ಲ ಅದ್ರೊಳಗ -b ಅಂದ್ರ ಬಿ ಅನ್ನ ಮೈನಸ್ ಮಾಡ್ಬೇಕು, /a ಬರಿಬೇಕು. ಅಲ್ಲಿ ಏನು ಉತ್ತರ ಬರ್ತದಲ್ಲ ಅದಕ್ಕ ಎಕ್ಸಾಕ್ಟ್ಲಿ ಈಕ್ವಲ್ ಆಗಿರ್ತದ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬಹಳಷ್ಟು ಹೆಲ್ಪ್, ಬಹಳಷ್ಟು ಸಹಾಯ ಆಗುವಂತ ಕ್ವಶನ್. ಹೆಂಗ್ ಸಹಾಯ ಆಕೈತಿ ನನಗೆ ಆಮೇಲೆ ಹೇಳ್ತಾನೆ. ಫಸ್ಟ್ ಇದ ತಾಳೆ ನೋಡುವಂತ ಪ್ರೊಸೆಸ್ ಅನ್ನ ಮಾಡಿ ತೋರಿಸ್ತಾನೆ. ಫಾರ್ ಎಕ್ಸಾಂಪಲ್ ಇದ ಕ್ವಶನ್ ಅನ್ನ ತಗೋಣ. ಇದ ಕ್ವಶನ್ ಬಗ್ಗೆ ಮಾತಾಡೋದು, ಬಹಳ ದೂರ ಹೋಗುದು ಬೇಡ. ಕ್ವಶನ್ ಏನದ? x² + 7x + 6. ಇಲ್ಲೇ ನಮ್ಗ ಅದ್ರದ ಸಹಗುಣಕಗಳು ಸಿಕ್ಕಾವ್. ಸಹಗುಣಕಗಳಂದ್ರೆ ಇವದ x² ನ ಸಹಗುಣಕ a, x ನ ಸಹಗುಣಕ b, c ಸ್ಥಿರಾಂಕ ಸಂಖ್ಯೆ c. ಮೂರು ಸಹಗುಣಕಗಳು ನಮ್ ಕಡೆ ಅದಾವ, ಅದ್ರ ಜೊತೆ ಉತ್ತರಗಳು ನಮ್ ಕಡೆ ಅದಾವ. ಇಲ್ಲೇ ತಾಳೆ ನೋಡ್ಬಿಡು ನಾವು ಮಾಡಿದ್ ಕರೆಕ್ಟ್ ಐತೋ ಇಲ್ಲೋ ಗೊತ್ತಾಗಿ ಬಿಡ್ತೈತಿ. ಅಲ್ಫಾ ಪ್ಲಸ್ ಬೀಟಾ is equal to -b/a ಅಂತ ಮಾತಾಡತಾನ. ಹಾಗಾದ್ರೆ ಅಲ್ಫಾ -2 ಐತಿ, ಬೀಟಾ -5 ಐತಿ. ಅದನ್ನ ಇಲ್ಲಿ ಬರ್ಕೋತಾನ ನೋಡ್ರಿ. ಅಲ್ಫಾ ಇಸ್ ವಾಟ್? -2 ಪ್ಲಸ್ ಐತೆ, ಸೂತ್ರದಾಗ ಪ್ಲಸ್ ಬರ್ಕೋಬೇಕು. ಬೀಟಾ ಇಸ್ ವಾಟ್? -5. ನಾ ಬರೆಯುವಂತ ಪದ್ಧತಿ ನೋಡ್ರಿ, ಹಂಗ ಹೋಗಿಬೇಡ್ರಿ ಗುಳಿಗಿ. ಅಲ್ಫಾ -2 ಬೀಟಾ -5 ಬಟ್ ಸೂತ್ರದಾಗ ಪ್ಲಸ್ ಐತೆ ಅಂತ ನಡಕ್ ಪ್ಲಸ್ ಬರ್ದ್ನ್ಯಾ ಬಿಡುದಿಲ್ಲ. ಅದನ್ನು ಬರಿಬೇಕು. ಸೂತ್ರದಾಗ ಇರುವಂತ ಚಿಹ್ನೆನೂ ಅಡಾಪ್ಟೇಷನ್ ಮಾಡ್ಬೇಕು. ಇನ್ ಇಸ್ ಈಕ್ವಲ್ ಟು ಸೂತ್ರದಾಗ ಮೈನಸ್ ಐತಿ, ಮೈನಸ್ ಬರಿಬೇಕು. ಬಿ ಮೈನಸ್ ತಾಗಿದ್ರೆ ಮತ್ತೆ ಬ್ರಾಕೆಟ್ ಹಾಕಿ ಮೈನಸ್ ತಾಗ ಬರಿಬೇಕು ಬಿ. ಬಟ್ ನಮ್ಮ ಅದೃಷ್ಟಕ್ಕೆ ಬಿ ಎದ್ರೊಳಗ ಐತಿ? ಪ್ಲಸ್ ತಾಗ ಐತಿ. ಬಿ 7 ಐತಿ, a 1 ಐತಿ. ನೋಡೋಣ, ಚೆಕ್ ಮಾಡೋಣ. ಬಿ 7 ಐತಿ, a 1 ಐತಿ. ಈ ರೀತಿ ಬರ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದ್ರ ಪಡಿಗೆ ಇದನ್ನ ಬಿಡಿಸೋಣ, ಇದ್ರ ಪಡಿಗೆ ಇದನ್ನ ಬಿಡಿಸೋಣ. ಇದ್ರ ಪಡಿಗೆ ಇದನ್ನ ಬಿಡಿಸ್ತಾನ ನೋಡ್ರಿ. -2 ಪ್ಲಸ್ ಇಂಟು ಮೈನಸ್ -5. -2 -5 ಅಂದ್ರೆ ಏನ? -7. ಎರಡು ಸಂಖ್ಯೆಗಳ ಹಿಂದೆ ಮೈನಸ್ ಚಿಹ್ನೆ ಬಂದಾಗ ಎರಡೂ ಸಂಖ್ಯೆ ಕೂಡಿಸಬೇಕು, ಚಿಹ್ನೆ ಮೈನಸ್ ಇಡಬೇಕು.
ಒಂದ್ ವೇಳೆ ಇದೇನಾದ್ರೂ ಬ್ರಕೆಟ್ನ್ಯಾಗ ಹಂಗೆ ಮತ್ತಿತ್ತಂದ್ರೆ ಗುಣಾಕಾರ ಪ್ರಕ್ರಿಯೆ ನಡೀತೈತಲ್ಲಿ. ಬಟ್ ಬ್ರಕೆಟ್ ಇಲ್ಲ, ಡೈರೆಕ್ಟ್ ಐತಿ. ಎರಡು ಸಂಖ್ಯೆಗಳ ಹಿಂದೆ ಮೈನಸ್ ಚಿಹ್ನೆ ಬಂದಾಗ ಎರಡೂ ಸಂಖ್ಯೆ ಕೂಡಿಸ್ಬೇಕ. 2 5 ಕೂಡಿಸಿರ 7, ಚಿಹ್ನೆ ಮೈನಸ್ ಇಡಬೇಕು. ಎರಡು ಸಂಖ್ಯೆಗಳ ಹಿಂದೆ ಪ್ಲಸ್ ಬಂದಾಗ ಎರಡೂ ಸಂಖ್ಯೆ ಕೂಡಿಸ್ಬೇಕ, ಚಿಹ್ನೆ ಪ್ಲಸ್ ಇಡಬೇಕು. ಎರಡು ಸಂಖ್ಯೆಗಳ ಹಿಂದೆ ಬೇರೆ ಬೇರೆ ಚಿಹ್ನೆ ಬಂದಾಗ ದೊಡ್ಡದ್ರಾಗ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಇಡಬೇಕು. ಈ ಮೂರು ನಿಯಮ ಒಟ್ಟ ಮರಿಬಾರ್ದ ನೀವು. ಒಂದ್ ಬೇಕಾದ್ರೆ ಇದ್ರ ಮ್ಯಾಗ ಒಂದು ಪದ ಗಟ್ಟಿ ಹಾಡಾರ ಹಾಡ್ಕೋತ ಇರಿ. ನೀರ್ ಕುಡಿಯುವಾಗ, ಊಟ ಮಾಡುವಾಗ, ಅವಾಗ ಇವಾಗ ಇದನ್ನ ಅನ್ಕೊಂತ ಇರ್ಬೇಕು. ಇಲ್ದ್ರೆ ಯಾರ ಮನೆಗೆ ನೆಂಟರು ಬಂದಿರ್ತಾರೋ, ಊರಿನವ್ರು ಬಂದಿರ್ತಾರೋ, ಅವ್ರು ಹೋಗಿರ್ತಾರ, ಎರಡು ಸಂಖ್ಯೆಗಳ ಹಿಂದೆ ಮೈನಸ್ ಸ್ಟಾರ್ಟ್ ಮಾಡುವಾಗ ಎರಡು ಸಂಖ್ಯೆಗಳ ಹಿಂದೆ ಮೈನಸ್ ಮೈನಸ್ ಕುಡಿಸ್ಬೇಕು, ಸಂಖ್ಯೆ ಕುಡಿಸ್ಬೇಕು, ಮೈನಸ್ ಇರ್ಬೇಕು. ಯಾರ ಮನೆಗೆ ಯಾರು ಬರಾಕತ್ತಾರ ಅಂದ್ರೆ ಬರ್ರಿ ಎರಡು ಸಂಖ್ಯೆಗಳ ಹಿಂದೆ ಪ್ಲಸ್ ಮೈನಸ್ ಬಂದ ಯಾಕೆ ಹಿಂಗ್ಯಾಕ ಅನ್ನತಾನ, ಏನ್ ಮಂತ್ರ ಗಿಂತ್ರ ಹಾಕತಾನ ಅಥವಾ ಬೇಯತಾನೋ ನಮ್ಮನ. ಯಾರ ಬರ್ತಿರ್ತಾರ, ಮಾವ ಅತ್ತಿ ಹಳೆ ಅದು ಬರ್ತಿರ್ತಾರ, ಮಣಿಗೆ ಹಳೆ ಅದು ಬರ್ತಿರ್ತಾರ. ಬಾಳೆ ಎರಡು ಸಂಖ್ಯೆಗಳಿಂದ ಪ್ಲಸ್ ಮೈನಸ್ ಬಂದು ಅಂದ್ರೆ ದೊಡ್ಡ ಸಂಖ್ಯೆದಾಗ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಹೇಳ್ಬೇಕಯ. ಏನ್ ನಮ್ಮ ಮಾಹಿತಿ ಹಾಕ್ಮಾಡ ಆಯ್ತಿರ್ತಾನ. ಬಾಯ್ ಬಿಟ್ಟೆ ಅನ್ನೋದು ಮನಸ್ಸಿನಾಗ ದೇವ್ರ ನೆನಪ ಆಗುತ್ತೆ, ದೇವ್ರ ನೆನಪ ನಿತ್ಯ ಅಂತ ಮಾತು ಬೇಕಾದ್ರೆ ಅಂದ್ ನೋಡ್ರಿ. ಮೈನಸ್ ಈ ಕಡೆ ಬೇರೆ -7 ಡಿವೈಡೆಡ್ ಬೈ 1 ಅಂದ್ರೆ -7. ಹಾಗಾದ್ರೆ ಸರ್ ಕರೆಕ್ಟ್ ಆತಲ್ರಿ? ಕರೆಕ್ಟ್ ಆಗಬೇಕ್ರಿ. ಹಾಗಾಗಿ ಈ ಫಾರ್ಮುಲಾವನ್ನ ಮೆಥಮೆಟಿಷಿಯನ್ಸ್ ಗಳು ಕಂಡು ಹಿಡಿದಿದ್ರಿ. ಶೂನ್ಯತೆಯ ಮೊತ್ತ. ಸರ್ ಇದೊಂದ ಐತನ್ರಿ? ಇನ್ನೊಂದೇನಿಲ್ಲನ್ರಿ? ಇನ್ನೊಂದು ಐತ್ಲ, ಶೂನ್ಯತೆಯ ಗುಣಲಬ್ಧ, ಪ್ರೊಡಕ್ಟ್ ಆಫ್ ಝೀರೋಸ್. ಶೂನ್ಯತೆಯ ಗುಣಲಬ್ಧ ಕೂಡ ಇದರ ಜೊತೆಗಿರುವಂತಹ ಒಂದು ಫಾರ್ಮೇಶನ್ ಪ್ರೊಡಕ್ಟ್ ಆಫ್ ಝೀರೋಸ್ ಅಂತ ಹೇಳಿ ಕರೀತಾರು. ಪ್ರೊಡಕ್ಟ್ ಆಫ್ ಝೀರೋಸ್. ಓಕೆ ಸರ್, ಇದೇನ್ ಹೇಳ್ತದ್ರಿ? ಇದೇನ್ ಹೇಳ್ತದಂದ್ರಪ್ಪಿ, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇದು ಕೂಡ RHS ಮತ್ತು LHS ನ ಪ್ರೂವ್ ಮಾಡುವಂತಹ ಒಂದು ಸೈದ್ಧಾಂತಿಕ ಹಿನ್ನೆಲೆಯನ್ನ ಹೊಂದೈತಿ. ಸರ್ ಹಾಗಾದ್ರೆ ಇದ್ರ ಮ್ಯಾಗ ನನಗೆ ಇಷ್ಟ ಬರತೈತ್ರಿ, ಇದು ಹೆಂಗ್ರಿ? ಇದನ್ನ ಒಂದ್ ಸ್ವಲ್ಪ ಬಿಡ್ಸುಣ್ಣ ಬಿಟ್ಟ. ಅಲ್ಫಾ ಬೀಟಾ ಇಲ್ಲದ ನೋಡು, ಅಲ್ಫಾ ಬೀಟಾ ಎಲ್ಲದ ಅಂದ್ರೆ ಇಲ್ಲದ. ಇದ ಕ್ವಶನ್ ಅದ ಥಿಯರಿ ಮಾಡತ್ತವ ನಾವೀಗ. ಇದ ಕ್ವಶನ್ ಬಿಡಿಸತ್ತವ. ಅಲ್ಫಾ ಎಷ್ಟು -2, ಬೀಟಾ ಎಷ್ಟು -5. ಓಕೆ, ಇಲ್ಲಿ ABC ನೆನಪಿಟ್ಕೋಣ. 1 7 10 ABC. ಅಲ್ಫಾ -2, ಬೀಟಾ -5. ಓಕೆ, ಅಲ್ಫಾ -2 ಇಂಟು ಅಲ್ಫಾ ಬೀಟಾ ಅಂದ್ರೆ ಅಲ್ಫಾ ಇಂಟು ಬೀಟಾ ಅನ್ನಂಗ ಇಂಟು ಬ್ರಾಕೆಟ್ ಹಾಕ್ತಾನ -5. ಓಕೆ, ಹಿಂಗ್ ಜೋಡ್ ಬರೆಯೋದು AB ಬರೆಯಾಕ್ತು ಅಂದ್ರೆ ಗಣಿತದ A ಇಂಟು B ಅನ್ನಂಗದ. ಮತ್ತ ಇದೇನೋ ದೇವ್ರೆ ಅನ್ಬೇಡ್ರಿ. ಅಲ್ಫಾ ಇಂಟು ಬೀಟಾ -2 ಇಂಟು -5 ಈಸ್ ಈಕ್ವಲ್ ಟು ವಾಟ್? ಸಿ ಬೈ ಎ. ಸಿ ಏನಿತ್ತಲ್ಲಿ ಕ್ವಶನ್ದಾಗ ಗಮನಿಸ್ಬೇಕು. ಇದನ್ನ ಮಾಡಿ ಉತ್ತರ ಇಡಬಾರ್ದಲ್ಲಿ. ಇದನ್ನ ಮಾಡಿ ಉತ್ತರ ಇಡತ್ತಿಲ್ಲ ನಾವು. RHS LHS ಕರೆಕ್ಟ್ ಐತಿಲ್ಲ ಟ್ಯಾಲಿ ಮಾಡತ್ತವ. ಅದ್ರ ಪಾಡಿಗೆ ಇದನ್ನ ಬರೆಯತ್ತವ, ಇದ್ರ ಪಾಡಿಗೆ ಇದನ್ನ ಬರೆಯತ್ತವ. ಎರಡು ಲಾಸ್ಟ್ ಬರಬರ್ ಬರ್ತಾವಿಲ್ಲ ಅಂತ ಹೇಳಿ ನೋಡಾತವ. ಸಿ ಏನೈತಿ ಕ್ವಶನ್ದಾಗ? ಸಿ 10 ಐತಿ ನೋಡಿರ್ಬೇಕಾರೆ. ನೆನಪು ಅಂದ್ರೆ ಒಂದ್ ಸ್ವಲ್ಪ ಹಿಂದೆ ಉಳಿಸಿ ನೋಡ್ರಿ. 10 ಐತಿ. ಎ ಏನೈತಿ? 1 ಐತಿ. ಹಾಗಾದ್ರೆ ಅದಕ್ಕ ಇದಕ್ಕ ಟ್ಯಾಲಿ ಆಕೈತೆ ನೋಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 2 5 10 ಇಸ್ ಈಕ್ವಲ್ ಟು 10/1 ಅಂದ್ರೆ 10. ಅದು ಪ್ಲಸ್ ಐತಿ. +10 ಸರ ಏನ್ರಿ ಇದು ಬೆಂಕಿ ಅಪ್ಲ ಇದ. ಹಾಗಾದ್ರೆ ಯಾವುದೇ ಒಂದು ವರ್ಗ ಬಹುಪದೋಕ್ತಿಯನ್ನ ಕೊಟ್ರ ಅದರ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆ ಬರುವಂತಹ ಪರಿಹಾರ ಉತ್ತರ ಏನದಲ್ಲ ಅದನ್ನು ಕೂಡಿಸಿದ್ರ ಅದು ಸಹಗುಣಕಗಳಿಗೆ ಯಾವ ರೀತಿ ಸಂಬಂಧ ಹೊಂದತೈತಿ ಅನ್ನೋದನ್ನ ನೀವು ಗಮನಿಸಿದ್ರಿ. ಅದನ್ನ ನಾವು ಶೂನ್ಯತೆಗಳ ಮೊತ್ತ ಅಂತ ಹೇಳಿ ಕರೆದು, ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ನಜ್ಟ್ಯಾನ್ರಿ. ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬಿ ಅಲ್ಫಾ ಪ್ಲಸ್ ಬೀಟಾ is equal to -b/a. Alpha plus beta is equal to -b/a. -b/a ಅಂದ್ರೆ ಏನ? minus of coefficient of x divided by coefficient of x square.